ಹೊಸ ವರ್ಷದ ಮೊದಲ ಹಬ್ಬ, ಸುಗ್ಗಿ ಕಾಲದ ಹಬ್ಬ, ಸಂಕ್ರಾಂತಿ ಹಬ್ಬವನ್ನು ನಾಡಿನಾದ್ಯಂತ ಅತ್ಯಂತ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಜನರು ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆಯೋದರ ಮುಖಾಂತರ ಆಚರಣೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿಯ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ನೋಡ್ಬೋದು, ಈಗಾಗಲೇ ಬೆಳ್ಳಂಬೆಳಗ್ಗೆ ಜನರು ಸರತಿ ಸಾಲಿನಲ್ಲಿ ಬಂದು ನಿಂತು ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಹೊಸ ವರ್ಷದ ಮೊದಲ ಹಬ್ಬ ಇದಾಗಿರುವಂಥದ್ದು, ಸುಗ್ಗಿ ಕಾಲದ ಹಬ್ಬ ಆಗಿರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ರೈತರು ತಾವು ಬೆಳೆದಂಥ ಬೆಳೆಯನ್ನು ದೇವರಿಗೆ ಅರ್ಪಿಸುವಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರುವಂಥದ್ದು. ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಅತ್ಯಂತ ದೊಡ್ಡ ಸಂಭ್ರಮದಿಂದ ಆಚರಿಸೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿಯೇ ಜನರು ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಈ ಒಂದು ದರ್ಶನವನ್ನು ಪಡೆದು ಇದು ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಒಂದಷ್ಟು ಭಕ್ತರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಇದ್ದೀನಿ. ಸರ್, ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಹೇಗೆ ಆಚರಣೆ ಮಾಡ್ತಾಯಿದ್ದೀರಿ? ಸೇಮ್ ಟು ಯು ಸರ್. ಅದೇ ವರ್ಷದಿಂದ ಮೊದಲನೇ ಹಬ್ಬ ಹೊಸ ಸಂಕ್ರಾಂತಿ. ಈಗ ಏನದ ಎಳ್ಳು ಬೆಲ್ಲ ಹಂಚಿ ಕೆಸರಿಂದ ಎಲ್ಲರಿಗೆ ಸಂಭ್ರಮಣದಿಂದ ಹಿರಿಯರಿಗೆ ಸಹ ಮಾಡಿ ಶರಣಂದು ದರ್ಶನ ಮುಗಿಸೋನ ಕೆಸರಿಂದ ಒಳ್ಳೆಯದಾಗಲಿ ಅಂತೇಳಿ ಕೆಸರು ಬೇಡ್ಕೋತೀವಿ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ದೊಡ್ಡ ಹಬ್ಬ ಏನು ಹೇಳ್ತೀರಾ ಸರ್, ಹೇಗೆ ಆಚರಣೆ ಇರುತ್ತೆ? ಅಂದ್ರೆ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ. ಯಾಕಂದ್ರೆ ಮೊದಲನೇ ಹಬ್ಬ ರೀ ಇದು ನಮ್ದು ಇದರದ ಪ್ರಕಾರಪ್ಪ ಅಂದ್ರೆ. ಯಾಕಂದ್ರೆ ಅವರು ಯಾವ ರೀತಿ ಸಂಭ್ರಮಿಸ್ತಾರೆ ಅಂದ್ರೆ ಎಳ್ಳು ಬೆಲ್ಲ ಅಂತ ಹೇಳ್ತೀರವಲ್ರಿ. ಅಂದರೆ ಒಂದು ಎಳ್ಳಿನಷ್ಟು ಆದರೆ ಎಲ್ಲರ ಬಳಿ ಕಾಳಜಿ ಇರಲಿ ಅಥವಾ ಹಿರಿಯರ ಬಳಿ ಕಾಳಜಿ ಇರಲಿ, ಮತ್ತು ಸಕ್ಕರೆ ಅಂತ ಕಂಟಿನ್ಯೂ ನಮ್ಮ ಇದರಲ್ಲಿ ರುಚಿ ಅಂತ ಸಂಭ್ರಮ, ಈ ಥರ ಒಂದು ಸಂಭ್ರಮಿಸೋದು ಒಂದು ಇದು ಹಬ್ಬ ಅಂದ್ಕೊಂಡು ಒಂದು ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಅಂತ ಹೇಳ್ಬೋದು ರೀ. ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ರಿ? ಹೌದು ಸರ್, ಫ್ಯಾಮಿಲಿ ಜೊತೆ ಬಂದಿದ್ದೀವಿ ರೀ. ಯಾವಾಗಲೂ ಒಂದು ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ನಾವು ಅಂದ್ರೆ ಶರಣಬಸವೇಶ್ವರ ದರ್ಶನಕ್ಕಂತೂ ಬಂದೇ ಬರ್ತೀವಿ ಸರ್. ಥ್ಯಾಂಕ್ ಯು. ಇನ್ನು ಕಂಟಿನ್ಯೂಯಸ್ ಆಗಿ ಜನ ಏನು ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಅಂದರೆ ಇವತ್ತು ಎಲ್ಲರೂ ಕೂಡ ಆ ಸಂಕ್ರಾಂತಿ ಹಬ್ಬದ ನಿಮಿತ್ತ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದು ಈ ಎಳ್ಳು ಬೆಲ್ಲವನ್ನು ಹಂಚಿ, ಸಿಹಿ ಹಂಚಿ ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ಯಾಕಂತಂದರೆ ಹೊಸ ವರ್ಷದ ಮೊದಲ ಹಬ್ಬ ಇದಾಗಿರುವಂಥದ್ದು, ನೇಸರನ್ನು ಪಥ ಬದಲಿಸುವಂಥ ಹಬ್ಬ ಇದಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಸಾಕಷ್ಟು ಜನರು ಕೂಡ ಇದೀಗ ದೇವಸ್ಥಾನಕ್ಕೆ ಆಗಮಿಸಿ ಮೊದಲ ವರ್ಷದ ಮೊದಲ ದೊಡ್ಡ ಹಬ್ಬದ ಹಿನ್ನೆಲೆಯಲ್ಲಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಹೊಸ ವರ್ಷದ ಮೊದಲ ಹಬ್ಬ, ಸುಗ್ಗಿ ಕಾಲದ ಹಬ್ಬ, ಸಂಕ್ರಾಂತಿ ಹಬ್ಬವನ್ನು ನಾಡಿನಾದ್ಯಂತ ಅತ್ಯಂತ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಜನರು ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆಯೋದರ ಮುಖಾಂತರ ಆಚರಣೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿಯ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ನೋಡ್ಬೋದು, ಈಗಾಗಲೇ ಬೆಳ್ಳಂಬೆಳಗ್ಗೆ ಜನರು ಸರತಿ ಸಾಲಿನಲ್ಲಿ ಬಂದು ನಿಂತು ದೇವರ ದರ್ಶನವನ್ನು ಪಡೆಯೋದಕ್ಕೆ
ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಹೊಸ ವರ್ಷದ ಮೊದಲ ಹಬ್ಬ ಇದಾಗಿರುವಂಥದ್ದು, ಸುಗ್ಗಿ ಕಾಲದ ಹಬ್ಬ ಆಗಿರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ರೈತರು ತಾವು ಬೆಳೆದಂಥ ಬೆಳೆಯನ್ನು ದೇವರಿಗೆ ಅರ್ಪಿಸುವಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರುವಂಥದ್ದು. ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಅತ್ಯಂತ ದೊಡ್ಡ ಸಂಭ್ರಮದಿಂದ ಆಚರಿಸೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿಯೇ ಜನರು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಈ ಒಂದು ದರ್ಶನವನ್ನು ಪಡೆದು ಇದು ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಒಂದಷ್ಟು ಭಕ್ತರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಇದ್ದೀನಿ. ಸರ್, ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಹೇಗೆ ಆಚರಣೆ ಮಾಡ್ತಾಯಿದ್ದೀರಿ? ಸೇಮ್ ಟು ಯು ಸರ್. ಅದೇ ವರ್ಷದಿಂದ ಮೊದಲನೇ ಹಬ್ಬ ಹೊಸ ಸಂಕ್ರಾಂತಿ. ಈ ಎಳ್ಳು ಬೆಲ್ಲ ಹಂಚಿ ಕೆಸರಿಂದ ಎಲ್ಲರಿಗೆ ಸಂಭ್ರಮಣದಿಂದ ಹಿರಿಯರಿಗೆ ಸಹ ಮಾಡಿ ಶರಣಂದು ದರ್ಶನ ಮುಗಿಸೋನ ಕೆಸರಿಂದ ಒಳ್ಳೆಯದಾಗಲಿ ಅಂತೇಳಿ ಕೆಸರು ಬೇಡ್ಕೋತೀವಿ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ದೊಡ್ಡ ಹಬ್ಬ ಏನು ಹೇಳ್ತೀರಾ ಸರ್, ಹೇಗೆ ಆಚರಣೆ ಇರುತ್ತೆ? ಅಂದ್ರೆ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ. ಯಾಕಂದ್ರೆ ಮೊದಲನೇ ಹಬ್ಬ ರೀ ಇದು ನಮ್ದು ಇದರದ ಪ್ರಕಾರಪ್ಪ ಅಂದ್ರೆ. ಯಾಕಂದ್ರೆ ಅವರು ಯಾವ ರೀತಿ ಸಂಭ್ರಮಿಸ್ತಾರಂದ್ರೆ ಎಳ್ಳು ಬೆಲ್ಲ ಅಂತ ಹೇಳ್ತಿರವಲ್ರಿ. ಅಂದರೆ ಒಂದು ಎಳ್ಳಿನಷ್ಟು ಆದರೆ ಎಲ್ಲರ ಬಳಿ ಕಾಳಜಿ ಇರಲಿ ಅಥವಾ ಹಿರಿಯರ ಬಳಿ ಕಾಳಜಿ ಇರಲಿ, ಮತ್ತು ಸಕ್ಕರೆ ಅಂತ ಕಂಟಿನ್ಯೂ ನಮ್ಮ ಇದರಲ್ಲಿ ರುಚಿ ಅಂತ ಸಂಭ್ರಮ, ಈ ಥರ ಒಂದು ಸಂಭ್ರಮಿಸೋದು ಒಂದು ಇದು ಹಬ್ಬ ಅಂದ್ಕೊಳ್ಳೋದು ಒಂದು ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಅಂತ ಹೇಳ್ಬೋದು ರೀ. ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ರಿ? ಹೌದು ಸರ್, ಫ್ಯಾಮಿಲಿ ಜೊತೆ ಬಂದಿದ್ದೀವಿ ರೀ. ಯಾವಾಗಲೂ ಒಂದು ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ನಾವು ಅಂದ್ರೆ ಶರಣಬಸವೇಶ್ವರ ದರ್ಶನಕ್ಕಂತೂ ಬಂದೇ ಬರ್ತೀವಿ ಸರ್. ಥ್ಯಾಂಕ್ ಯು. ಇನ್ನು ಕಂಟಿನ್ಯೂಯಸ್ ಆಗಿ ಜನ ಏನು ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಅಂದರೆ ಇವತ್ತು ಎಲ್ಲರೂ ಕೂಡ ಆ ಸಂಕ್ರಾಂತಿ ಹಬ್ಬದ ನಿಮಿತ್ತ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದು ಈ ಎಳ್ಳು ಬೆಲ್ಲವನ್ನು ಹಂಚಿ, ಸಿಹಿ ಹಂಚಿ ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ಯಾಕಂತಂದರೆ ಹೊಸ ವರ್ಷದ ಮೊದಲ ಹಬ್ಬ ಇದಾಗಿರುವಂಥದ್ದು, ನೇಸರನ್ನು ಪಥ ಬದಲಿಸುವಂಥ ಹಬ್ಬ ಇದಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಸಾಕಷ್ಟು ಜನರು ಕೂಡ ಇದೀಗ ದೇವಸ್ಥಾನಕ್ಕೆ ಆಗಮಿಸಿ ಮೊದಲ ವರ್ಷದ ಮೊದಲ ಅತಿ ದೊಡ್ಡ ಹಬ್ಬದ ಹಿನ್ನೆಲೆಯಲ್ಲಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.